ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಶಿಫ್ ಶೇಟ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಕಿತ್ತೂರು ಕರ್ನಾಟಕ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಲಾಲ್ ಸಾಬ್ ಮೂಡಲ್ಗಿ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಮುಸ್ಲಿಂ ಸಮಾಜದ ಏಕೈಕ ಶಾಸಕ ಆಶಿಫ್ ಶೇಟ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಅಲ್ಲದೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡುವಂತೆಯೂ ಒತ್ತಾಯಿಸಲಾಗುವುದು ಎಂದರು. ಸ್ವಾಗತವನ್ನು ಕೋರುತ್ತಾ ನಮ್ಮ ಕರ್ನಾಟಕದ ನಾಳಿನ ದಿನವನ್ನು ಸುದಿನ ಅಂತ ಭಾವಿಸುತ್ತಾ ನಾಳೆ ನಮ್ಮ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಶುಭವಾಗಲೆಂದು ಎಲ್ಲ ಮುಸ್ಲಿಂ ಜಮಾತಿನಿಂದ ಹಾರೈಸಿ ಹಾಗೂ ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಜಮಾತಿನಿಂದ ಹಾರೈಸಿ ಅದೇ ರೀತಿ ಕರ್ನಾಟಕದ ಎಲ್ಲ ಮುಸ್ಲಿಂ ಬಾಂಧವರಿಂದ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಶೀರ್ವಾದ ಎಲ್ಲ ಮುಸಲ್ಮಾನ್ ಬಾಂಧವರು ಇರಲಿ ಅಂತ ಹಾರೈಸುತ್ತಾ ನಾವು ಇಲ್ಲಿ ಸೇರುವುದೇನಪ್ಪ ಅಂತಂದ್ರೆ ನಮ್ಮ ಉತ್ತರ ವಲಯದ MLA ಆದಂಥ ರಾಜು ಶೇಟ್ ಅವರು, ಆಸಿಫ್ ರಾಜು ಶೇಟ್ ಅವರು ಅವರ ಯಾವ ರೀತಿ ಅದ ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಷಯ. ಯಾವುದೇ ಒಬ್ಬ ಮನುಷ್ಯ ಅವರ ಹತ್ರ ಹೋದಂದ್ರೆ ಅವನ ವಿಚಾರ, ಅವನ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅದನ್ನು ಪೂರ್ತಿ ಮಾಡುವವರೆಗೆ ಅವ್ರು ಬಿಡುವುದಿಲ್ಲ. ಅವ್ರ ಹಿಂಬಾಲಕರನ್ನ ಆ ವಿಚಾರದಲ್ಲಿ ಹಚ್ಚಿ ಇಡೀ ನಮ್ಮ ಈ ಬೆಳಗಾವಿ ಕ್ಷೇತ್ರದ ಎಲ್ಲ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ಈ ಕಿತ್ತೂರು ಕರ್ನಾಟಕ ವಿಧಾನಸಭಾ ಮುಸ್ಲಿಂ ಜಮಾತ್ ಒಕ್ಕೂಟದ ವತಿಯಿಂದ, ಬೆಳಗಾವಿ ಒಕ್ಕೂಟದ ವತಿಯಿಂದ ನಾವು ಇನ್ನೇನು ಹೇಳಬಯಸೋದಪ್ಪ ಅಂತಂದ್ರೆ ನಮ್ಮ ಮುಸ್ಲಿಂ ಜಮಾತದ ಜಿಲ್ಲೆಯಲ್ಲಿ ಇರುವಂಥ ಏಕೈಕ MLA ಸಮಾಜದವರ ಹಾಗೂ ಇಲ್ಲಿರುವ ನಮ್ಮೆಲ್ಲ ಬಾಂಧವರ ಕೆಲಸಗಳನ್ನು ಮಾಡಲಿಕ್ಕೆ ಉತ್ಸಾಹಿ ಇದ್ದಾರೆ. ಅವರಿಗೆ ಮಂತ್ರಿ ಸ್ಥಾನವನ್ನು ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ರು. ಅದರ ಕೊಡಲೇಬೇಕಂತೇಳಿ ನಾವೆಲ್ಲ ಸೇರಿದ್ದೀವಿ. ಅದೇ ರೀತಿ ನಮ್ಮ ಇದೀಗ ಹೇಳಿದಂತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರು ಅಂತೇಳಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ DCM ಸ್ಥಾನ ಕೊಟ್ಟು ಮತ್ತು KPCC ಹುದ್ದೆಯನ್ನು ಕೊಡಬೇಕಂತ ಅದು ನಮ್ಮ ಇದರಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿ ಅವರಿಗೆ DCM ಮತ್ತು KPCC ಸ್ಥಾನವನ್ನು ಕರ್ನಾಟಕ ಗಣ ಸರ್ಕಾರದಲ್ಲಿ ಕೊಡಬೇಕಂತ ನಾವೆಲ್ಲರೂ ಸೇರಿ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ಇಡೀ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಸತೀಶ್ ಜಾರಕಿಹೊಳಿ ಅವರಿಗೂ DCM ಹುದ್ದೆಯನ್ನು ಕೊಟ್ಟ KPCC ಹುದ್ದೆ ಅವರಿಗೆ ಕೊಟ್ಟ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಡಬೇಕಂತ ನಾವು ಆಶಿಸಿದ್ವಿ. ಕೊಡ್ತಾರಂತೂ ನಾವು ಭಾವಿಸಿದ್ವಿ ಎಲ್ಲ ಮುಸಲ್ಮಾನ್ ಬಾಂಧವರು. ಅದೇ ರೀತಿ ಇಲ್ಲಿ ಸೇರಿರುವಂಥ ಎಲ್ಲ ಕಿತ್ತೂರು ಕರ್ನಾಟಕದ ವಿಭಾಗದ ವತಿಯಿಂದ ಎಲ್ಲ ಮುಸಲ್ಮಾನ್ ಬಾಂಧವರು ಇದನ್ನು ನಾವು ಹೇಳಲಿಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹತ್ರ ಒಂದು ನಿಯೋಗವನ್ನು ಕೊಂಡೊಯ್ಯುವ ನಿರ್ಧಾರವನ್ನು ಮಾಡಿದ್ವಿ. ಅವರನ್ನು ಭೇಟಿಯಾಗಿ ನಮ್ಮ ಈ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಮುಂದೆ ಸಾಗಪಡಿಸ್ತಾ ಇದ್ವಿ. ಅದರ ಸಲುವಾಗಿ ಈ ಸೇರಿದಂಥ ಎಲ್ಲ ಪತ್ರಕರ್ತ ಮಾಧ್ಯಮ ಹಾಗೂ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಒತ್ತಾಯವನ್ನು ಮಾಡಿ ನಾವು ನಮ್ಮ ಜಿಲ್ಲೆಯ ಏಕೈಕ ಮುಸಲ್ಮಾನ್ MLA ಆದಂಥ ಆಸಿಫ್ ರಾಜು ಶೇಟ್ ಅವರಿಗೆ ಕರ್ನಾಟಕ ಗಣ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಲಿ ಅಂತೇಳಿ ಆಶಿಸಿ ನನ್ನ ಎರಡು ಮಾತುಗಳನ್ನು ನಾವು ಮುಗಿಸ್ತೀವಿ. ಶಾಸಕ ಆಶಿಫ್ ಶೇಟ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಿತ್ತೂರು ಕರ್ನಾಟಕ ಮುಸ್ಲಿಂ ಸಮಾಜದ ನಾಯಕ ಶೇಟ್ ಅವರಿಗೆ ಸಚಿವ ಸ್ಥಾನ ನೀಡಲು ನಿಯೋಗ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದರು.
ಎಲ್ಲ ನೋಡಿ ಬಹಳ ಆನಂದವಾಗುತ್ತದೆ. ಯಾಕಂದರೆ ನಾವು ಅಲ್ಪಸಂಖ್ಯಾತರಾಗಿ ಭಾಳ ಹಿಂದುಳಿದೆವು. ಇವತ್ತು ನಮ್ಮ ಮೇನ್ ಲೀಡರ್ಸ್ ಹೆಸರು ತಗೊಳ್ಳಲ್ಲ. ಇವತ್ತು ಎಲ್ಲ ಜನರಿಗೆ ಸೇರಿ ನಮ್ಮದು ಒಂದು ಹಕ್ಕು ಇದೆಯಪ್ಪ ಕೇಳಲಿಕ್ಕೆ ಅಂತೇಳಿ ಕೂಡಿಸಿದ್ದಕ್ಕೆ ಅವರೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಹೇಳ್ತಾ, ನಾಳೆ 3 ತಾರೀಕಿಗೆ 4:05 ಶ್ರೀಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಉದ್ಯಾನ ಆಗಮಿಸುತ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನಮ್ಮ ಬೆಳಗಾವಿ ಜಿಲ್ಲೆ ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ಎಲ್ಲ ವತಿಯಿಂದ ಅವರಿಗೆ ಶುಭ ಆಗಲಿ ಅಂತ ಹೇಳಿ ಹಾರೈಸಿ, ಇವತ್ತಿನ ನಾವು ಏನು ಎಲ್ಲರೂ ಸೇರಿದ್ದೇವೆ, ಈ ಸೇಟ್ ಮನೆತನ ನಾನು ಕಾಲೇಜಿಗೆ ಬರುವಾಗ ನುಣುದಿನ ಸೇರಿದ್ದಾಗ ಇದು ಶಿವ ಪರಿಷತ್ ಆಗಿದ್ದಾಗ ನುಣುದಿನ ಸೇಟ್ ಅವರು ಮೀಟಿಂಗ್ನಲ್ಲಿ ಇದು ಕರ್ನಾಟಕದ ಒಂದು ಅಭಿಭಾಗ ಅಂದ್ರೆ ಒಂದು ಹಾಡಿದು ಬೆಳಗಾವಿ ಜಿಲ್ಲೆ ಕರ್ನಾಟಕ ಹಾಡು ಇದು ಕನ್ನಡ ಇರುವುದು ಕರ್ನಾಟಕದಲ್ಲಿ ಇರುವುದು ಅಂತೇಳಿ ನಾ ಹೇಳಿದ್ದು ನನಗೆ ಗೊತ್ತಿದೆ. ನಾವು ಬರೀ ಫೆರೋಜ್ ಸೇಟು ರಾಜು ಸೇಟು ಈಗ ML ಆಗಿರೋ ಹಂಗಿಲ್ಲ. ಇವನು ಮೊದಲಿಂದ ತಮ್ಮ ಎಲ್ಲ ಜೀವನವನ್ನು ಬಿಸ್ನೆಸ್ ಮತ್ತು ರಾಜಕೀಯ ಸೇಟ್ ಅಂತ ಬರೀ ಬಿಸ್ನೆಸ್ ಅಲ್ಲ, ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹಕ್ಕಿದೆ, ನಮ್ಮ ಎಲ್ಲರಿಗೂ ಹಕ್ಕಿದೆ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಯಾರು ಮುಸಲ್ಮಾನಿಗೆ ಮಂತ್ರಿ ಅಥವಾ ಯಾವುದೋ ಹುದ್ದೆಯನ್ನು ಕೊಟ್ಟಿಲ್ಲ. ನಾನು ಮೀಡಿಯಾದ ಮಿತ್ರರಿಗೆ ನಾನು ವಿನಂತಿ ಮಾಡ್ಬೋದೇನೋ, ಯಾಕಂದರೆ ನೀವು ಹಳ್ಳಿಯಿಂದ ದಿಲ್ಲಿವರೆಗೆ ಇದೆಲ್ಲ ಕಳ್ಸೋರು ನೀವು, ನಾವು ಬರೀಗೆ ಮನೆಯುವವರು. ನಾವು ಪ್ಲೀಸ್ ಇವತ್ತು ರಾಜು ಶೇಟ್ ಅವರಿಗೆ ನಮ್ಮ ಹಕ್ಕಿದೆ, ನಾವು ಮತದಾನ ಮಾಡ್ತೇವೆ. ಮತದಾನ ಮಾಡಿದ ಮೇಲೆ ನಾವು ನಮ್ಮ ಹಕ್ಕು ಕೇಳಬೇಕು. ಅದರ ಸಲುವಾಗಿ ರಾಜು ಶೇಟ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಒಂದು ಹುದ್ದೆಯನ್ನು ಕೊಡಬೇಕು. ಅದು ನಮ್ಮ ಹಕ್ಕಲ್ಲಿ. ಆಮೇಲೆ ನಮ್ಮ ಆಯ್ದ ನಾಯಕರು ಯಾವುದೂ ಜಾತಿ ಭೇದ ಇಲ್ಲದ ನಾನವರ ಆತ್ಮೀಯ ಸತ್ಯನಾರಾಯಣ ಜಾರಕಿಹೊಳಿ ಅವರು, ಅವ್ರಿಗೆ ಹುದ್ದೆಯನ್ನು ಕೇಳುವಂಥ ಒಂದು ನಮ್ಮ ತಾಕತ್ತಿಲ್ಲ. ಯಾಕಂದರೆ ಅವರು ಇಷ್ಟು ಬೆಳೆದಿದ್ದಾರೆ, ಅವ್ರಿಗೆ ನಾವು ಹುದ್ದೆ ಕೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಆದರೂ ಈಗಿನ ಎಲ್ಲ ರಾಜಕಾರಣ ಬೇರು ಆಮೇಲೆ ಕೆಳಗೆ ಮೇಲೆ ಆಗುವಂಥ ಒಂದು ಸನ್ನಿವೇಶ ಇರೋದರಿಂದ ಮಾನ್ಯ ಶ್ರೀ ಸತೀಶಚಂದ್ರ ಜಾರಕಿಹೊಳಿ ಮುಂದೆ ಹೇಳಿದ್ರು, CM ಆಗಿ ನೀನು ಬೇಡ, 22 CM ಆಗ್ತೇನು. ಅವಾಗ 22 CM ಸಾರಿ ಜಾರಕಿಹೊಳಿ ಚೌಕಾರ ಸತೀಶ್ ಚೌಕಾರ 22 CM ಆದ್ರೆ ನಮ್ಮ ರಾಜು ಸೇಟ್ 1% ಮಿನಿಟ್ ಅದೆಲ್ಲ ಗ್ಯಾರಂಟಿ ಇದೆ. ಈಗಿನ 2 ವರ್ಷ ಉಳಿದದ್ದು 2 ವರ್ಷದಲ್ಲಿ ಅಲ್ಪಸಂಖ್ಯಾತರನ್ನು ನೀವು ಬರೀ ಮಠಕ್ಕೆ ಅಷ್ಟೇ ಯೂಸ್ ಮಾಡದೆ ನಮ್ಮ ನಾಯಕರಾದ ರಾಜು ಆಶೀಫ್ ಶೇಟ್ ಅವರಿಗೆ ಒಂದು ಹುದ್ದೆ 50% ಕೊಡಲೇಬೇಕು. ಅದರ ಸಂಬಂಧ ನಮ್ಮ ಕಳಕಳಿ ವಿನಂತಿ ಇದೆ ಮೀಡಿಯಾದವರಿಗೆ, ರಾಜು ಶೇಟ್ ಅವರಿಗೆ ಒಂದು ಉನ್ನತ ಹುದ್ದೆ ಕೊಡಬೇಕೆಂದು ನಾವು ಎಲ್ಲ ವತಿಯಿಂದ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ಮೌಲಾ ಸಾಬ ಮಸ್ತಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ರಾಜ್ಯದಲ್ಲಿ 5 ಮುಸ್ಲಿಂ ಶಾಸಕರಿಗೆ ಸಚಿವ ಸ್ಥಾನ ನೀಡಿದರು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿದ್ದಾರೆ. ಶಾಸಕ ಆಶೀಫ್ ಶೇಟ್ಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಎಲ್ಲ ಮುಸ್ಲಿಂ ಸಮಾಜದ ಜನರು ಇಲ್ಲೆಲ್ಲ ಕೂಡಿದ್ದೀವಿ. ಅದರ ಉದ್ದೇಶ ಏನೆಂದರೆ ನಮ್ಮ ಬೆಳಗಾವಿ ಉತ್ತರ ಭಾಗದ ಶಾಸಕ ಆಸಿಫ್ ರಾಜು ಶೇಟ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು. ಅವ್ರಿಗೆ ಯಾಕೆ ನೀಡಬೇಕಂದ್ರೆ ರಾಜು ಶೇಟ್ ಮತ್ತು ಮುಸ್ಲಿಂ ಸಮಾಜದ ML ಆದರೂ ಕೂಡ ಪ್ರತಿಯೊಂದು ಸಮಾಜದೊಳ ಅವರ ನಡೆ ನುಡಿ ಒಂದು ಉದಾಹರಣೆ ಏನಂದರೆ ಕೋವಿಡ್ದಲ್ಲಿ
ಆಸಿಫ್ ಶೇಟ್ ಅಂತ ಮಾಡಿರತಕ್ಕಂಥ ಒಳ್ಳೆಯ ಕೆಲಸ ಇಡೀ ಜಿಲ್ಲೆ, ಇಡೀ ಕರ್ನಾಟಕದಲ್ಲಿ ಅತಿ ಉತ್ತಮ ಒಂದು ನಾಯಕರಂತ ಭಾವಿಸುತ್ತೇನೆ. ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡೂ ಲೋಕಸಭೆಯ ಚುನಾವಣೆಯಲ್ಲಿ ಅವರು ಉತ್ತಮ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಬಂದು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏನು ಅಡಚಣೆ ಅದಕ್ಕೆ ಸಜೆಷನ್ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ನಮ್ಮ 18 ಕ್ಷೇತ್ರಗಳಲ್ಲಿ ರಾಜು ಸೇಠ್ ಒಬ್ಬರು ಶಾಸಕರಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ಹಿರಿಯರಾದ ಅಣ್ಣ ಫಿರೋಜ್ ಸೇಠ್ ಅವರಿದ್ದರು. ಈಗೂ ಕೂಡ ಈ 3 ವರ್ಷ ಪೀರಿಯಡ್ದಲ್ಲಿ ಮುಸ್ಲಿಂ ಸಮಾಜಕ್ಕೆ ಒಂದು ಯಾವ ನಿಗಮ ಅಧ್ಯಕ್ಷರು ಕೊಟ್ಟಿಲ್ಲ ಇನ್ನುವರೆಗೆ. ಅದಕ್ಕೆ ದಯವಿಟ್ಟು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದ ಒತ್ತಾಯ ಇದೆ, ನಮ್ಮ ವೋಟ್ ಬ್ಯಾಂಕ್ ಅಂತ ಅಡ್ಡ ನಮ್ಮನ್ನು ಯೂಸ್ ಮಾಡಬೇಡ, ದಯವಿಟ್ಟು ನಮಗೆ ಒಂದು ಉನ್ನತ ಸ್ಥಾನ ಕೊಡಬೇಕಂತ ನಿಮ್ಮಲ್ಲಿ ಕಳಕಳಿ ವಿನಂತಿ ಇದೆ. ಮತ್ತು ನಮ್ಮ ನಾಯಕರಾದ ಅಹಿಂದ ವರ್ಗದ ಹೋರಾಟಗಾರ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು. ಅದರ ಜೊತೆಗೆ ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಇವು ಎರಡೂ ಸಕ್ಸಸ್ ಆದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ, ನಾವು ಮುಂದಿನ ದಿನಗಳಲ್ಲಿ 15ರಿಂದ 16 ಶಾಸಕರ ಕಾಂಗ್ರೆಸ್ ಆಕಾರದ ಬೆಳಗಾವಿ ಜಿಲ್ಲೆಗೆ ಭಾವಿಸುತ್ತೇನೆ. ಇದು ನನ್ನ ಮಾತುಳಿ ಮುಕ್ತಾಯಗೊಳಿಸಿ. ಇಫ್ತಾನ್ ತರಡಿ ಮಾತನಾಡಿ, ಮುಸ್ಲಿಂ ಸಮಾಜವನ್ನು ಕೇವಲ ಮತ ಬ್ಯಾಂಕ್ಗಾಗಿ ಉಪಯೋಗಿಸಬೇಡಿ. ಶಾಸಕ ಆಸಿಫ್ ಶೇಟ್ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು. ನಾವು ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ 5 ಜನ ಮುಸ್ಲಿಮರನ್ನ ಮಂತ್ರಿಯನ್ನು ಕೊಟ್ಟಿದ್ದು. ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ಉತ್ತರ ಕನ್ನಡದಲ್ಲಿ ಸಾಹೇಬರನ್ನ ಮಂತ್ರಿಯನ್ನು ಕೊಟ್ಟಿದ್ರು. ಪ್ರಾಂತವಾಯಿತು 5 ಮಂತ್ರಿಗಳನ್ನ ಎಸ್.ಎಂ. ಕೃಷ್ಣ ಕೊಟ್ಟಿದ್ರು. ಇದು ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಸ್.ಎಂ. ಕೃಷ್ಣ ಅವರ ಖಾಸ ಶಿಷ್ಯ. ಅವರ ತತ್ವವನ್ನು ಪಾಲಿಸಿ 5 ಮಂತ್ರಿಯನ್ನ ಮುಸಲ್ಮಾನರಿಗೆ ಕೊಡಬೇಕು. ಅದು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಅಂತ ಬೆಳಗಾವಿ ಜಿಲ್ಲೆ. ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರದ ಜಿಲ್ಲೆ. ಈ 18 ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಮುಸ್ಲಿಂ ಶಾಸಕರು ನಮ್ಮ ರಾಜು ಸೇಠ್ ಅವರು. ನಾವು ಯಾವುದೇ ಭಾಗದಿಂದ ಬಂದರೂ ಸಹಿತ ಅವರು ಯಾವ ಕ್ಷೇತ್ರವನ್ನು ಪರಿಗಣಿಸಬೇಕು, ಅವರು ನಮ್ಮ ಜಿಲ್ಲಾ ಹಂತದಲ್ಲಿ ಎಲ್ಲರನ್ನು ವಿಶ್ವಾಸ ತಗೊಂಡು ಎಲ್ಲ ಸಮುದಾಯದ ವಿಶ್ವಾಸ ತಗೊಂಡು ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು. ಈ 18 ಜಿಲ್ಲೆಗೆ ಏಕೈಕ ಮುಸ್ಲಿಂ ಶಾಸಕರು ಅಂತ ಸನ್ಮಾನ್ಯ ರಾಜು ಸೇಠ್ ಅವರನ್ನ ಮಂತ್ರಿಯನ್ನ ಮಾಡಬೇಕು. ಇದರಿಂದ ದೊಡ್ಡ ಜಿಲ್ಲೆಗೆ ಇದಕ್ಕೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಷೇಪಗಳು ಈ ಭಾಗದಲ್ಲಿ ಇರುವುದರಿಂದ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾವು ಒಕ್ಕೂಟವನ್ನು ನಾವು ತರಿಸ್ತೇವೆ. ನೀವು ಹೋಗ್ತೀವಿ ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24-carat gold bar on every ₹1 lakh diamond value. Available at all Bhima showrooms. TNC apply.